ಇದ್ದೇನೆ. ಒಂದು ಕಾನೂನು ಒಂದೇ, ಬಿಜೆಪಿ ಬೇರೆ ಕಾನೂನು, ಕಾಂಗ್ರೆಸ್ ಬೇರೆ ಕಾನೂನು ಒಂದೇ, ಅಥವಾ ಯಾವ ಅಭಿವೃದ್ಧಿ ಕೆಲಸ ಮಾಡೋದಾದ್ರೆ ನಿಯಮಾವಳಿಗಳು ಎಲ್ಲ ವಿಷಯಗಳಿಗೂ ಒಂದೇ ಇಲ್ಲ. ಅವ್ರು ಹೇಳಿದ್ರೆ ಬೇರೆ, ಇವ್ರು ಹೇಳಿದ್ರೆ ಬೇರೆ ಅಂತ ಆಗುತ್ತೆ. ಆಡಳಿತ ಅನ್ನೋದೇ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ಆಡಳಿತ ಅನ್ನೋದು ಅಧಿಕಾರಿಗಳು ನಡೆಸ್ತಾ ಇಲ್ಲ. ಅಧಿಕಾರಿಗಳು ಕಾಂಗ್ರೆಸ್ಸಿನ ಏಜೆಂಟ್ರ, ಕಾಂಗ್ರೆಸ್ಸಿನ ಮರಿಪುಡಾರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರುವಂತ ದುಸ್ಥಿತಿ ಇದೆ. ಕೇಂದ್ರ ದದ್ದಲ್ ರಾಜೀನಾಮೆ ವಿಷಯ ಅಲ್ಲ ಇದು. ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು 187 ಕೋಟಿಯ ಈ ಪ್ರಮಾಣದಲ್ಲಿ ಸರ್ಕಾರದ ಖಜಾನೆಯಿಂದಲೇ ವರ್ಗಾವಣೆ ಆಗಿದ್ದಿದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೇ ಆಗಿರುತ್ತೆ, ಅವ್ರ ಒಪ್ಪಿಗೆ ಮೇರೆ ಆಗಿರುತ್ತೆ. ಹಾಗಾಗಿ ಅವ್ರು ರಾಜೀನಾಮೆ ಕೊಡೋದೇ ಬೇಕಾಗುತ್ತೆ. 187 ಕೋಟಿ ಸರ್ಕಾರದ ಅಧಿಕೃತ ಖಾತೆಯಿಂದ ಇನ್ನೆಲ್ಲೋ ಯಾರದೋ ಖಾತೆಗೆ ಅದು ವರ್ಗಾವಣೆ ಆಗುತ್ತೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಸರ್ಕಾರಿ ವ್ಯವಸ್ಥೆಯನ್ನ ಭ್ರಷ್ಟತೆಗೆ ಬಳಸ್ಕೊಳ್ತಾ ಇದೆ ಈ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಉದಾಹರಣೆ ಅದು ವಾಲ್ಮೀಕಿ ನಿಗಮದ ಹಗರಣ. ಇದ್ದೇನೆ. ಒಂದು ಕಾನೂನು ಒಂದೇ, ಬಿಜೆಪಿ ಬೇರೆ ಕಾನೂನು, ಕಾಂಗ್ರೆಸ್ ಬೇರೆ ಕಾನೂನು ಒಂದೇ, ಅಥವಾ ಯಾವ ಅಭಿವೃದ್ಧಿ ಕೆಲಸ ಮಾಡೋದಾದ್ರೆ ನಿಯಮಾವಳಿಗಳು ಎಲ್ಲ ವಿಷಯಗಳಿಗೂ ಒಂದೇ ಇಲ್ಲ. ಅವ್ರು ಹೇಳಿದ್ರೆ ಬೇರೆ, ಇವ್ರು ಹೇಳಿದ್ರೆ ಬೇರೆ ಅಂತ ಆಗುತ್ತೆ. ಆಡಳಿತ ಅನ್ನೋದೇ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ಆಡಳಿತ ಅನ್ನೋದು ಅಧಿಕಾರಿಗಳು ನಡೆಸ್ತಾ ಇಲ್ಲ. ಅಧಿಕಾರಿಗಳು ಕಾಂಗ್ರೆಸ್ಸಿನ ಏಜೆಂಟ್ರ, ಕಾಂಗ್ರೆಸ್ಸಿನ ಮರಿಪುಡಾರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರುವಂತ ದುಸ್ಥಿತಿ ಇದೆ. ಕೇಂದ್ರ ದದ್ದಲ್ ರಾಜೀನಾಮೆ ವಿಷಯ ಅಲ್ಲ ಇದು. ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು 187 ಕೋಟಿಯ ಈ ಪ್ರಮಾಣದಲ್ಲಿ ಸರ್ಕಾರದ ಖಜಾನೆಯಿಂದಲೇ ವರ್ಗಾವಣೆ ಆಗಿದ್ದಿದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೇ ಆಗಿರುತ್ತೆ, ಅವ್ರ ಒಪ್ಪಿಗೆ ಮೇರೆ ಆಗಿರುತ್ತೆ. ಹಾಗಾಗಿ ಅವ್ರು ರಾಜೀನಾಮೆ ಕೊಡೋದೇ ಬೇಕಾಗುತ್ತೆ. 187 ಕೋಟಿ ಸರ್ಕಾರದ ಅಧಿಕೃತ ಖಾತೆಯಿಂದ ಇನ್ನೆಲ್ಲೋ ಯಾರದೋ ಖಾತೆಗೆ ಅದು ವರ್ಗಾವಣೆ ಆಗುತ್ತೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಸರ್ಕಾರಿ ವ್ಯವಸ್ಥೆಯನ್ನ ಭ್ರಷ್ಟತೆಗೆ ಬಳಸ್ಕೊಳ್ತಾ ಇದೆ ಈ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಉದಾಹರಣೆ ಅದು ವಾಲ್ಮೀಕಿ ನಿಗಮದ ಹಗರಣ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.